ಜೋಡಿ ನಂಬರ್ 1 ಆರೆಂಜ್ ಜೋಡಿ ರಾಜಾರಾಮ್ ಹಾಗೂ ಅವರ ಶ್ರೀಮತಿ ಗೀತಾ ಭಾರತಿ. ನಮ್ಮ ಹಿರೇಗೌಡರು ರಾಜಾರಾಮ್ಗೆ ಜೈ, ಗೀತಾ ಭಾರತಿ ಅವರಿಗೆ ಬರ್ಲಿ ಜೋರಾದ ಚಪ್ಪಾಳೆ. ಆಕ್ಚುಲಿ ಈ ಸಾಂಗು ಅಂತ ಗೊತ್ತಾದಾಗ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಏನಕ್ಕೆ ಅಂದ್ರೆ ನನಗೂ ಈ ಸಿನಿಮಾಗೂ ಒಂದು ನಂಟಿದೆ. ಹೇಳಿ. ಈ ಸಿನಿಮಾ ಆದ ನಂತರ ತೋತಾಪುರಿ 1, ತೋತಾಪುರಿ 2, ಪೆಟ್ರೋಮ್ಯಾಕ್ಸ್, ಸಿದ್ಲಿಂಗು 2 ಈ ಎಲ್ಲಾ ಸಿನಿಮಾಗಳಲ್ಲಿ ಸುಮನ್ ರಂಗನಾಥ್ ಅವ್ರಿಗೆ ನಾನೇ ವಾಯ್ಸ್ ಕೊಟ್ಟಿದ್ದೀನಿ. ಸೊ ನಂಗೆ ಸಖತ್ ಖುಷಿ ಆಗುತ್ತೆ. ಈ ಹಾಡು ಸಿಕ್ಕಿದ್ ನನಗೆ ತುಂಬಾ ಖುಷಿ ಆಯ್ತು. ವೆರಿ ನೈಸ್ ಗೀತಾ ಅವರೇ, ವೆರಿ ನೈಸ್. ಏನ್ ಭಟ್ರೆ, ನೀವು ಅಡುಗೆ ಮಾಡಕ್ಕೂ ರೆಡಿ, ತಮಾಷೆ ಮಾಡಕ್ಕೂ ರೆಡಿ, ಡ್ಯಾನ್ಸ್ ಮಾಡಕ್ಕೂ ರೆಡಿ. ಈ ಲೆವೆಲ್ ಧೂಳು ಎಬ್ಬಿಸಿದಿರಲ್ಲ, ಹಿಂಗೆ ಎನರ್ಜಿ ಇವೆಲ್ಲ ಭಟ್ರೆ. ಜಗೇಶ್ ಅಣ್ಣಂದು ನೋಡಿ ಟ್ರೈ ಮಾಡಕ್ ನೋಡಿದೆ, ಸ್ವಲ್ಪ ಕಷ್ಟ ಆಯ್ತು. ನೀವು ಮೊನ್ನೆ ಒಂದ್2 ಸತಿ ಡ್ಯಾನ್ಸ್ ಮಾಡಿದ್ ನೆನ್ಪಿಸ್ಕೊಂಡೆ ಅಷ್ಟೇ. ಎಕ್ಸ್ಪ್ರೆಷನ್ ಎಲ್ಲ ಹೆಂಗ್ ಬಂತು ಅಂದ್ರೆ ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗೋದು ಅದೆಲ್ಲ ಸತ್ಯವಾಗ್ಲೂ ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಫಸ್ಟ್ ದಿನ ಮಾಡಿದ್ದ ಎಕ್ಸ್ಪ್ರೆಷನ್ ಅಣ್ಣ. ಹೌದಾ? ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಜಡ್ಜಸ್ನ ಕೇಳ್ಬೇಡ. ಪ್ರೇಮ್ ಸರ್, ನನಗೆ ಆ ಕಡೆ ಸೆಟ್ಟು ಗಿಟ್ಟೆಲ್ಲ ಸಕ್ಕದಾಗಿತ್ತು. ಡ್ಯಾನ್ಸರ್ಸ್ ಡ್ಯಾನ್ಸ್ ಮಾಡ್ತಾ ಇರೋದೆಲ್ಲ ಇವ್ರಿಬ್ಬರನ್ನ ಬಿಟ್ಟು ಬರೋ ನನ್ಗೆ ಏನೂ ಕಾಣಿಸ್ತಿಲ್ಲ. ಅದು ಈಗ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಓಕೆ, ಅವ್ರೇನೋ ಡ್ಯಾನ್ಸ್ ಮಾಡ್ತಾರೆ ಅಂದ್ಬಿಟ್ಟು. ನನಗೆ ರಘು ಭಟ್ರದು ನಾವೀಗ ಅದನ್ನೇ ಮಾತಾಡ್ತಾ ಇದ್ವಿ. ನೀವು ಹೋಟ್ಲು ಮಾಡೋದು ಕೊಟ್ಟಿರೋ ಕ್ಯಾರೆಕ್ಟರ್ ಅಲ್ಲ, ಈಗಲೂ ಹೇಳ್ತೀನಿ, ಅಡಿಗೆ ಮಾಡೋದು ಕೊಟ್ಟಿರೋ ಕ್ಯಾರೆಕ್ಟರ್ ಅಲ್ಲ, ನೀವು ಆಕ್ಟಿಂಗ್ ಮಾಡೋದು ಕೊಟ್ಟಿರೋ ಕ್ಯಾರೆಕ್ಟರ್. ದಯವಿಟ್ಟು ಎಲ್ಲ ಬಿಟ್ಟು ಆಕ್ಟಿಂಗ್ ಮಾಡಿ. ತುಂಬಾ ಅದ್ಭುತವಾಗಿ ಮಾಡ್ತೀರಾ. ಗೊತ್ತಿಲ್ಲ ಅದು ನೀವು ಗೊತ್ತಿದ್ದು ಮಾಡ್ತಿರೋ ಗೊತ್ತಿಲ್ಲರೂ ಮಾಡ್ತಿರೋ ಕೆಲವೊಂದು ಎಕ್ಸ್ಪ್ರೆಷನ್ಸ್ ಅದು ನಿಮ್ಮಿಂದ ಬಂದ್ಬಿಡ್ತದೆ ಟಕ್ ಅಂತ. ಅದು ನಿಮ್ಗೆ ಗಾಡ್ ಗಿಫ್ಟ್. ಅದನ್ನ ಉಳಿಸ್ಕೊಂಡೋಗಿ ಬೆಳೆಸ್ಕೊಂಡೋಗಿ ಚೆನ್ನಾಗಿ ಮಾಡಿದ್ರಿ ಇಬ್ರು. ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಸರ್. ಮಾಲ್ವಿಕಾ ಮೇಡಮ್. ಏನ್ರಿ ರಾಜಾರಾಮ್, ಏನ್ರಿ ನೀವು ಗೀತ ಚೆನ್ನಾಗಿ ಮಾಡ್ತಿರಲ್ರಿ, ಏನ್ರಿ ಮಾಡೋಣ ನಿಮ್ಮನ್ನ. ತಾಳ ಜ್ಞಾನ ಅನ್ನೋದು ಎಲ್ರಿಗೂ ಇರಲ್ಲ, ಅದೇನು ಸುಲಭದಲ್ಲೂ ಬರಲ್ಲ, ಅದೆಲ್ಲ ದೇವ್ರು ಕೊಟ್ಟಿದ್ದು. ಜಗ್ಗೇಶ್ ಎಲ್ಲ ಅಷ್ಟು ಸುಲಭವಾಗಿ ಅವ್ರದ್ದೆಲ್ಲ ಮಾಡೋಕ್ಕಾಗಲ್ಲ ಅಲ್ವಾ. ಅವ್ರು ಎಂತ ನವರಸ ನಾಯಕ ಅಂತೂ ಸುಮ್ಮನೆ ಅವ್ರನ್ನ ಯಾರು ಕರೆದಿಲ್ಲ. ಅಷ್ಟು ಒಳ್ಳೆ ಆಕ್ಟರು, ಅದನ್ನ ಅವ್ರ ಸಾಂಗ್ ಮಾಡೋದೇನು ಸುಲಭದ ಕೆಲಸ ಅಲ್ಲ. ಬಹಳ ಸಲೀಸಾಗಿ ಮಾಡ್ಬಿಟ್ರಿ ನೀವು. ಅವ್ರಷ್ಟು ಚೆನ್ನಾಗಿ ಮಾಡಿದಕ್ಕೆ ಕಾರಣ ಕುರಿಯಣ್ಣ ಹೇಳ್ಕೊಟ್ಟಿದ್ದೆ. ಓ ಸಾರಿ ಅಲ್ವಾ, ಅದನ್ನ ಒಂದ್ಸಲ ಲೈವ್ ಅಲ್ಲಿ ನೋಡ್ಬಿಡೋಣ. ಕುರಿಯಣ್ಣ ಶ್ವೇತಾ ಅಕ್ಕನ ಜೊತೆ ನೀವೊಂದ್ಸಲ ಮಾಡಿ, ಸಾರಿ ಶ್ವೇತಾ ಅವ್ರ ಜೊತೆ ನೀವೊಂದ್ಸಲ ಮಾಡಿ ಪ್ಲೀಸ್.
ಅದೇ ಒಂದ್ ಸಾಲ್ ಬರುತ್ತಲ್ಲ ಇದ್ರಲ್ಲಿ, ಬಾಳು ಒಂದು ಗೋಲಿ ಸೋಡಾ, ಗ್ಯಾಸ್ ಹೋದ್ರೆ ಸಾದಾ ಬೀಡ, ಹಂಗಾಗೋಯ್ತು ಲೈಫ್ ಸ್ಟೈಲ್ ಎಕ್ಸ್ಪ್ರೆಷನ್. ಹತ್ರ ಯಾಕೆ ಗೊತ್ತೆ ಅಶ್ವತ್? ಇವ್ರು ಅಷ್ಟ್ ಹತ್ರ ಹೋಗ್ತಿದ್ದಂಗೆ ರಿಯಾಕ್ಷನ್ನೇ ಡಲ್ ಆಗೋಗ್ಬಿಡುತ್ತೆ. ಫುಲ್ ಟುಸ್ಸು. ಬೇರೆ ಯಾರು ಬೇಡ, ನಮ್ಮ ಹುಡುಗರೇ ಬರ್ಲಿ. ಬನ್ನಿ ಜಗಪ್ಪ, ಬನ್ನಿ ಅಭಿ, ನೋಡಿ ಈ ಹುಡುಗರು ಹೆಂಗ್ ಡಾನ್ಸ್ ಮಾಡ್ತಾರೆ ನೋಡಿ ಇವಾಗ. ಆಕ್ಚುಲಿ ಎಂಥ ಇವ್ರು ಇರ್ಬೇಕು ನೀವು. ಅವ್ರ ಹೆಂಡತಿರ ಜೊತೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ಇಷ್ಟೊಂದು ಹುಮ್ಮಸ್ಸೇ ಇರಲಿಲ್ಲ, ಗ್ರೇಸೇ ಇರಲಿಲ್ಲ. ಶ್ವೇತಾ ಮಾಡ್ತಿದ್ದಂಗೆಲ್ಲ ಅಲ್ಲಿಂದ ಬಂದ್ಬಿಟ್ರು, ಬಾಗಿಲ್ ತೆಗಿ ಮೇರಿಜಾ ಅನ್ಕೊಂಡು. ಥ್ಯಾಂಕ್ ಯು. ಯಾವ ಥ್ಯಾಂಕ್ ಯೂನು ಇಲ್ಲ, ಹೋಯ್ತಾರೆ. ಎನಿವೇ ಸೂಪರ್, ವೆರಿ ನೈಸ್ ಪರ್ಫಾರ್ಮೆನ್ಸ್. ಜೋರಾದ ಚಪ್ಪಾಳೆ ನಮ್ಮ ರಾಜಾರಾಮ್ ಹಾಗೂ ಗೀತಾ ಅವ್ರಿಗೆ. ಥ್ಯಾಂಕ್ ಯು.